ಬಳ್ಳಾರಿ ನಗರದ ಬಂಡಿಮೋಟ್ ಹತ್ತಿರದ ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಮಂಡಳಿ ಘಟಕ 2ರ ಕೇಂದ್ರಕ್ಕೆ ಕರ್ನಾಟಕ ಉಪ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದ ಬಿ ವೀರಪ್ಪ ಅವರು ಶುಕ್ರವಾರ ಅನಿರೀಕ್ಷಿತ ಭೇಟಿ ನೀಡಿ ಆಹಾರ ಧಾನ್ಯಗಳನ್ನು ವೀಕ್ಷಿಸಿದರು. ಉಗ್ರಾಣದಲ್ಲಿ ಸ್ವಚ್ಛತೆ ಹಾಗೂ ಸರಿಯಾದ ನಿರ್ವಹಣೆ ಮಾಡದೇ ಇರುವುದನ್ನು ಕಂಡು ಬೇಸರ ವ್ಯಕ್ತಪಡಿಸಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಉಗ್ರಾಣದಲ್ಲಿ ಸುಮಾರು 48,000 ಜೋಳದ ಚೀಲಗಳು ಹುಳ ತುಂಬಿಕೊಂಡು ಪುಡಿಗಟ್ಟಿರುವುದನ್ನು ಕಂಡು ಅಚ್ಚರಿ ವ್ಯಕ್ತಪಡಿಸಿದ ಉಪ ಲೋಕಾಯುಕ್ತರು, ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಬಡ ಜನರು ಸೇವಿಸುವ ಆಹಾರವು ನಷ್ಟಗೊಳ್ಳುತ್ತಿರುವುದಕ್ಕೆ ಸ್ವಯಂ ಪ್ರಕರಣ ದಾಖಲಿಸಿಕೊಳ್ಳುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ಶರಣಪ್ಪ ಸಂಕನೂರ, ಕರ್ನಾಟಕ ಲೋಕಾಯುಕ್ತದ ಅಪರ ನಿಬಂಧಕರಾದ ಕೆಎಂ ರಾಜಶೇಖರ್, ಸಹಾಯಕ ನಿಬಂಧಕರಾದ ಶುಭವೀರ್ ಜೈನ್ ಬಿ, ಉಪನಿಬಂಧಕರಾದ ಅರವಿಂದ ಎನ್ವಿ, ಕರ್ನಾಟಕ ಲೋಕಾಯುಕ್ತ ಬಳ್ಳಾರಿ ವಿಭಾಗದ ಪೊಲೀಸ್ ಅಧೀಕ್ಷಕ ಸಿದ್ದರಾಜು ಸಿ, ಕರ್ನಾಟಕ ರಾಜ್ಯ ಉಗ್ರಾಣ ನಿಗಮ ಮಂಡಳಿ ಘಟಕ 2ರ ಕೇಂದ್ರದ ಅಧಿಕಾರಿ ಶರಾವತಿ, ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆಯ ಉಪನಿರ್ದೇಶಕರಾದ ಸಕೀನಾ, ಅಪಾರ ಜಿಲ್ಲಾಧಿಕಾರಿ ಮಹಮ್ಮದ್ ಜುಬೇರ್, ತಹಶೀಲ್ದಾರ ಗುರುರಾಜ ಸೇರಿದಂತೆ ಇತರರು ಇದ್ದರು. ನಾವು ಎಲ್ಲಿ ಬೇಕಾಗಬಹುದು, ಎಲ್ಲೆಲ್ಲಿ ಮಾಲ್ ಅಡ್ಮಿನಿಸ್ಟ್ರೇಷನ್ ಅನ್ಯಾಯ ಮೋಸ ಆಗುತ್ತೋ ಎಲ್ಲ ಡಿಪಾರ್ಟ್ಮೆಂಟ್ ಹೋಗ್ತೀವಿ ನಾವು. ಇಲ್ಲ ಸಾರ್ವಜನಿಕ ಯಾರ ಬಂದು ಸರ್ ಈ ಗೋಡನಲ್ಲಿ ಈ ತರ ಆಗೋಗ್ಬಿಟ್ಟಿದೆ ಅಂತ ಹೇಳಿದಾಗ ನಾವು ಊಟ ಹೋಗೋ ಟೈಮಲ್ಲಿ ಮತ್ತೆ ಹೋಗ್ಬೇಕು ನಾವು ಅಲ್ಲಿಗೆ ಅಹವಾಲು ಕೇಳಕ್ಕೆ, ಇದು ಚೆಕ್ ಮಾಡೋಣ ಅಂತ ಬಂದಾಗ ಸರ್ಪ್ರೈಸ್ ವಿಸಿಟ್ ಮಾಡಿದಾಗ ನಮಗೆ ಶಾಕಿಂಗ್, ಅಸ್ಟಾನಿಶ್ 48,000 ಬ್ಯಾಗ್ಸ್ ಇಲ್ಲಿ ಬಿದ್ದಿದೆ. ಎಲ್ಲ ಹುಳ ಹೊಡಿದೆ, ಪೌಡ್ರ್ ಆಗ್ಬಿಟ್ಟಿದೆ. ನೀವು ನೋಡಿದ್ರಿ, ಪೌಡ್ರ್ ಆಗ್ಬಿಟ್ಟಿದೆ. ಅವರು ನಮ್ಮವ್ರು ಹೇಳಿದ್ರೆ ನಮ್ಮ DDP ಮೇಡಮ್ ಅವರು ಸಕೀನಾ ಮೇಡಮ್ DD ಅವರು ಸರ್ ತಿನ್ಬೋದು, ಸಪ್ಲೈ ಮಾಡ್ಬೋದು ಅಂತಾರೆ. ನನಗಂತೂ ಅದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾನು ಅಲ್ಲಿಂದ ಬಂದಿದ್ದೀನಿ, ಬೇಸಿಕ್ ಗೊತ್ತಾಗುತ್ತೆ. ಆ ಒಳಗಡೆ ಇದೆಲ್ಲ ತಿಂದುಬಿಟ್ಟು ಜೋಳ ಒಳಗಡೆ ಮೇಲೆ ಮಾತ್ರ ಹೊಟ್ಟಿದೆ. ಇದನ್ನು ಕಳಿಸಿದ್ರೆ ತಿಂದ ಜನಗಳಿಗೆ ಅಪಾಯ. ಪ್ರಾಣಿಗಳು ತಿನ್ನಲ್ಲ, ನಾಯಿಗಳು ತಿನ್ನಲ್ಲ. ಇದನ್ನು ಜನಗಳಿಗೆ ಕಳಿಸ್ತೀವಿ ಅಂತ 48,000 ಮೂಟೆ ಬ್ಯಾಗ್ಸ್ ವೇಸ್ಟ್ because of negligence by the parties, all the authorities responsibility. ಅವರೊಬ್ಬರ ಮೇಲೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. 6 ತಿಂಗಳ ಮೇಲೆ ಇರೋಲ್ಲ ಗೊತ್ತಿದ್ರು ಅವ್ರು ಹೇಳ್ಬೇಕು, ಇವ್ರು ಹೇಳ್ಬೇಕು, ಇಳ್ಬೇಕು ಅಂತೇಳಿ. ಅಂಡ್ ನಮ್ಮ ಶರಾವತಿ ಏನಾಗಿದ್ದಾರೆ ಇನ್ಚಾರ್ಜ್ ವೇರ್ಹೌಸ್ ಮ್ಯಾನೇಜರ್ ಹೇಳ್ತಾರೆ, FC ಅವರು ಅವ್ರ ಸರ್ಟಿಫಿಕೇಟ್ ಫಿಟ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದು ಅವಮಾನ. ಇಲ್ಲಿ ನೋಡ್ದೇನೆ ನಾವು ನೋಡ್ತಾ ಇದೀವಿ, ಅವ್ರ ಸರ್ಟಿಫಿಕೇಟ್ ಕೂತ್ಕೊಂಡೆ ಕೊಡ್ತಾರೆ ಸರ್ಟಿಫಿಕೇಟ್. ಹೆಂಗೆ ಆಫೀಸರ್ಸ್ಗಳು ಮಿಸ್ಯೂಸಿಂಗ್ ದೇರ್ ಪವರ್, ಪಬ್ಲಿಕ್ ತೊಂದರೆ ಆಗ್ತಾ ಇದ್ರು ನೋಡ್ತಾ ಇಲ್ಲ. ಇದ್ರ ಬಗ್ಗೆ ಮೇಲೆ ಅಧಿಕಾರಿಗಳು ಕಣ್ ತೆಗಿಬೇಕು, ಆಕ್ಷನ್ ತಗೋಬೇಕು. ಇವ್ರು ಎಲ್ಲರ ಮೇಲೂ ನಾನು ಕೇಸ್ ರಿಜಿಸ್ಟರ್ ಮಾಡ್ತೀನಿ. 24,000 ಟನ್ ಕ್ವಿಂಟಾಲು ಜನಗಳಿಗೆ ತಿನ್ನುವಂಥ ಆಹಾರನ ಈ ಥರ ಬೂದಿ ಆಗಿಬಿಟ್ಟು ಪೌಡ್ರ್ ಆಗಿದೆ. ಇಂಥದ್ರ ಮೇಲೆ ಅವರು ನಮಗೆ ಕ್ವಶನ್ ಕೇಳ್ತಾರೆ, ಸರ್ ಫೋಟೋ ಬೇಕು ಅಂತ. ನನಗೆ ಶಾಕಿಂಗ್. ಈ ಪ್ರೂಫ್ ಬೇಕು ಅಂತ ನಾನು ಬಂದಿದ್ದೀನಿ, ಸಮಾಜಕ್ಕೆಲ್ಲ ಗೊತ್ತಾಗಿದೆ. ನಿಮ್ಮ ಪೇಪರ್ ಬಂದ ನಾಳೆ ಪೇಪರ್ ಬರುತ್ತೆ, ಅವ್ರು ಸಮಾಜ ನಾವು ಪ್ರೂಫ್ ಕೊಡಬೇಕು ಅಂತಾರೆ. ಅಂದರೆ ನಮ್ಮನ್ನು ಕ್ವಶನ್ ಮಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಾರೆ ಅವರು. ಅವ್ರು ತಿನ್ನೋ ಇದರಲ್ಲಿ ಅನ್ಯಾಯದಲ್ಲಿ ನಾವು ಯಾರು ಕೇಳೋಂಗಿಲ್ಲ ಅನ್ನೋ ಮಟ್ಟಕ್ಕಿದ್ದಾರೆ. ಇದು ಅಘೋರವಾದ ಒಂದು ಇದು. ಕನ್ಸರ್ನ್ ಮಿನಿಸ್ಟರ್ ಹ್ಯಾಸ್ ಟು ಅಪ್ಲೈ ಹಿಸ್ ಮೈಂಡ್ ಹಿಯರ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ದ ಆಫೀಸರ್ ಕನ್ಸರ್ನ್. ಮೋಟರ್ ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀನಿ, ವಿಲ್ ಟೇಕ್ ಆಕ್ಷನ್. ಇದು ಪಬ್ಲಿಕ್ ಪ್ರಾಪರ್ಟಿ, ಟ್ಯಾಕ್ಸ್ ಪೇಯರ್ಸ್ ಮನಿ, ಜನಗಳ ಸ್ವತ್ತು. ಈ ತರ ಹಾಳಾಗಬಾರ್ದು. ಅಡ್ಮಿನಿಸ್ಟ್ರೇಷನ್ ಏನ್ ಮಾಡ್ತೀವಿ ಸರ್? ನಾವು ಆಕ್ಷನ್ ತಗೋತೀವಿ. ಕಾನೂನು ಪ್ರಕಾರ ಯಾರು ಇನ್ವಾಲ್ವ್ ಆಗಿದೆ, ಏನು ತೊಂದರೆ ಆಗಿದೆ, ವಿಲ್ ಟೇಕ್ ಆಕ್ಷನ್ ಸ್ಟ್ರಿಕ್ಟ್ಲಿ ಇನ್ ಅಕೌಂಟ್ಸ್. ನಮ್ಮ ಲೋಕಾಯುಕ್ತ ಆಗದಲ್ಲಿ ಏನು ಹಾಕ್ಬೇಕು ಮಾಡ್ತೀವಿ ನಾವು.